ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೋಸ್ಕರ ಇವತ್ತು ಇನ್ನೊಂದು ಹೊಸದಾದ ವಿಡಿಯೋನ ತಂದಿದ್ದೀನಿ ಫ್ರೆಂಡ್ಸ್. ನಾನು ಬೆಳಗಾವಿಯಲ್ಲಿ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ವಸ್ತು ಪ್ರದರ್ಶನವನ್ನು ಇಲ್ಲಿ ಎಕ್ಸಿಬಿಷನ್ ಮುಖಾಂತರ ತಂದಿದ್ದು ಫ್ರೆಂಡ್ಸ್. ಅದು ಬಂದು ಲೊಕೇಶನ್ ಬಂದು ಬೆಳಗಾವಿಯ ಸಿಪೇಡ್ ಗ್ರೌಂಡ್ನಲ್ಲಿ ಇದೆ ಫ್ರೆಂಡ್ಸ್. ಅದು ಡಿಸೆಂಬರ್ 10 ಜನವರಿ 12ವರೆಗೂ ಇದೆ ಫ್ರೆಂಡ್ಸ್. ಸೊ ನಾವು ಮೊದಲಿಗೆ ಎಂಟ್ರಿ ಟಿಕೆಟನ್ನು ತೊಗೊಂಡ್ವಿ. ಇದು ಅಡಲ್ಟ್ಸ್ಗೆ 60 ರುಪೀಸ್ ಇದೆ ಮತ್ತು ಫಾರ್ ಚಿಲ್ಡ್ರನ್ಸ್ 30 ರುಪೀಸ್ ಇತ್ತು ಫ್ರೆಂಡ್ಸ್. ನೋಡಿ, ಈ ರೀತಿ ನಾವು ಟಿಕೆಟನ್ನು ತೊಗೊಂಡು ಹೀಗೆ ನೋಡಿ, ಇದು ಹೊರಗಿನ ಎಂಟ್ರೆನ್ಸ್ ಫ್ರೆಂಡ್ಸ್. ಈ ರೀತಿ ತುಂಬ ಲೈಟಿಂಗ್ಸನ್ನೆಲ್ಲ ಬಿಟ್ಟು ನೋಡಿ, ಈ ರೀತಿಯಾಗಿ ಮೇನ್ ಎಂಟ್ರೆನ್ಸ್ ನೋಡಿ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂತ ಹೇಳಿ ಈ ರೀತಿಯಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಇದು ವಿಡಿಯೋ ಕೂಡ ತುಂಬ ಲೆಂದಿ ಇದೆ ಫ್ರೆಂಡ್ಸ್, ಅದಕ್ಕೆ 2 ಪಾರ್ಟ್ಸ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಫಸ್ಟ್ ಪಾರ್ಟಲ್ಲಿ ಸ್ವಲ್ಪ ಗ್ಲಿಮ್ಸಸ್ ಇದ್ದಾವೆ ಮತ್ತು ಸೆಕೆಂಡ್ ಪಾರ್ಟನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನೋಡಿ, ಎಂಟ್ರೆನ್ಸ್ಗೆ ಹೋದಾಗ ಈ ರೀತಿಯಾಗಿ ಎಲ್ಲ ಆ್ಯನಿಮಲ್ಸನ್ನು, ಇದು ಚಿಕ್ಕ ಮಕ್ಕಳಿಗೆ ತುಂಬ ಒಂಥರ ನೋಡಿದರೆ ಖುಷಿಯಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ರೀತಿಯಾಗಿರೋಂಥ ಲೈಟಿಂಗ್ಸ್ ಎಲ್ಲ ಬಿಟ್ಟು ಈ ರೀತಿಯಾಗಿ ನೋಡಿ ಎಲ್ಲ ಆ್ಯನಿಮಲ್ಸ್ ಒಂಥರ ಸ್ಟಾರ್ಟಿಂಗ್ಗೆ ಎಂಟ್ರೆನ್ಸ್ಗೆ ಇಟ್ಟಿದ್ರು ಫ್ರೆಂಡ್ಸ್ ಅಷ್ಟನ್ನು. ಹಾಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಈ ರೀತಿ ನಿಮಗೆ ಸ್ಟೇಷ್ನರಿ ಐಟಮ್ಸ್ ಇದ್ವು ಫ್ರೆಂಡ್ಸ್. ಅಂದರೆ ಎಲ್ಲ ಕ್ಲಿಪ್ಸ್ ಇದೆಲ್ಲ ಕಡಿಮೆ ಪ್ರೈಸಲ್ಲಿ ಈ ರೀತಿಯಾಗಿ ಸ್ಟೇಷ್ನರಿ ಐಟಮ್ಸ್ ಇದ್ವು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಬ್ಯಾಂಗಲ್ಸ್, ಸ್ಟಿಕ್ಕರ್ಸ್, ನಂತರ ತುಂಬ ವೆರೈಟಿ ಆಫ್ ಇಯರಿಂಗ್ಸ್, ಬ್ಯಾಂಗಲ್ಸ್, ಈ ರೀತಿಯಾಗಿ ತುಂಬ ಪ್ರಾಡಕ್ಟ್ಸ್ ಇದ್ವು ಫ್ರೆಂಡ್ಸಲ್ಲಿ. ಮತ್ತು ತುಂಬ ಶಾಪ್ಸ್ ಕೂಡ ಬಂದಿತ್ತು ಫ್ರೆಂಡ್ಸ್. ಇನ್ನು ಮುಂದೆ ಮುಂದೆ ಹೋಗ್ತಾ ತುಂಬ ನಾಲೆಜಬಲ್, ಅಂದರೆ ಏನೇ ನಮ್ಮದು ಕರ್ನಾಟಕದ ಪ್ರಾಡಕ್ಟ್ಸ್ ಇದಾವಲ್ಲ ಅದ್ರ ಬಗ್ಗೆ ಅಲ್ಲಿ ತುಂಬ ಚೆನ್ನಾಗಿ ಎಕ್ಸಿಬಿಷನಲ್ಲಿ ಪ್ರೆಸೆಂಟ್ ಮಾಡಿದ್ರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಸೊ ಇದೇ ರೀತಿ ನನ್ನ ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ನೀವು ಬೆಳಗಾವಿಯಲ್ಲಿದ್ದರೆ ನೀವು ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಬೇರೆ ಕಡೆಯಿಂದ ನೀವು ಈ ವಿಡಿಯೋನ ವಾಚ್ ಮಾಡ್ತಾಯಿದ್ರೆ ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ಸ್ವಲ್ಪ ನಾಲೆಜ್ ಅಥವಾ ಬರುತ್ತೆ ನೋಡಿ ಫ್ರೆಂಡ್ಸ್. ಹೀಗೆ ಇಲ್ಲಿ ನೋಡಿ, ಮುಂದುಗಡೆ ಹೋಗ್ತಾ ಹೋಗ್ತಾ ಈ ರೀತಿ ಪೂರ್ತಿ ಲೈಟಿಂಗ್ಸನ್ನು ಹಾಕಿದರು. ಮತ್ತು ಹೇಗೆ ಚಿಕ್ಕ ಮಕ್ಕಳ ಟಾಯ್ಸ್ ಎಲ್ಲ ಇತ್ತು. ಮತ್ತು ಇದು ನೋಡಿ, ಇದು ಏನು ಬೊಂಬೆ ಅಂತಾರಲ್ಲ, ಇದು ವುಡನ್ ಬೊಂಬೆ ಫ್ರೆಂಡ್ಸ್ ಇವೆಲ್ಲ. ಇದು ಕೂಡ ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ದಿತ್ತು ಫ್ರೆಂಡ್ಸ್. ಇದೆಲ್ಲ ಪೂರ್ತಿ ವುಡನ್ದೇ ಇತ್ತು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಅವರು ಹಳೆ ಕಾಲದಲ್ಲಿ ಈ ರೀತಿಯಾಗಿ ಬುಗುರಿಯನ್ನು ಹೇಗೆ ಆಟ ಆಡಲಿಕ್ಕೆ ಬಳಸ್ತಿದ್ರು ನೋಡಿ ಫ್ರೆಂಡ್ಸ್. ಅವ್ರು ನಮ್ಗೆ ಮಾಡಿ ತೋರಿಸಿದ್ರು, ಅದು ಒಂದು ಡೆಮೋ ಪೀಸು. ಇಲ್ಲಿ ನೋಡಿ, ಇದು ಕೂಡ ವುಡನ್ ಫ್ರೆಂಡ್ಸ್. ವುಡನ್ದು ಒಂದು ಈ ರೀತಿಯಾಗಿ ಗೊಂಬೆ ಎಷ್ಟು ಚೆನ್ನಾಗಿತ್ತೆ. ಮತ್ತು ಈ ರೀತಿಯಾಗಿ ಸನ್ ಗ್ಲಾಸಸ್ಸು, ಇದು ಲೈಟರ್ಸ್ ಮತ್ತು ಐ ಮಾಸ್ಕ್, ಅದು ಅಲೋವೆರಾದಿರುತ್ತಲ್ಲ ಅದೆಲ್ಲ, ಅದು ಕೂಡ ಬಂದಿತ್ತು. ಮತ್ತು ಹೀಗೆ ಮುಂದೆ ಹೋಗ್ತಾ ಇಲ್ಲಿ ಫುಡ್ ಐಟಮ್ಸ್ ಕೂಡ ಇತ್ತು ಫ್ರೆಂಡ್ಸ್. ತುಂಬ ರೀತಿಯಾಗಿರುವಂಥ ಹಪ್ಪಳ, ಸಂಡಿಗೆ, ಜಲ್ಲೀಸ್, ಈ ರೀತಿಯಾಗಿ ಕರದಂಟು, ತುಂಬ ಪ್ರಕಾರದ ಸ್ವೀಟ್ ಡಿಶಸ್ ಇತ್ತು. ಮತ್ತು ಇವೆಲ್ಲ ನೋಡಿ ಟಾಯ್ಸ್, ಚಿಕ್ಕ ಮಕ್ಕಳ ಟಾಯ್ಸ್ ಇತ್ತು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇವು ಕೂಡ ಸಣ್ಣ ಮಕ್ಕಳಿಗೆ ಇಷ್ಟ ಆಗುವಂಥ ಜೇಮ್ಸು, ಇದು ಈ ರೀತಿಯಾಗಿ ತುಂಬ ರೀತಿಯ ಹಳೆ ಕಾಲದೆಲ್ಲ ನಿಮ್ಗೆ ಪೆಪ್ಪರ್ಮೆಂಟ್ ಇವೆಲ್ಲ ಅಂತೀವಲ್ಲ ನಾವು, ಅದೆಲ್ಲ ಬಂದಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ವೆರೈಟಿ ಅಂದರೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್. ಇಲ್ಲಿ ಇದು ನೋಡಿ, ಇದು ಜೆಲ್ಲಿ ಇತ್ತು. ಏನು ಚಿಕ್ಕ ಮಕ್ಕಳಿಗೆ ತಿನ್ನಲಿಕ್ಕೆ ಇಷ್ಟಪಡ್ತಾರೋ ಅದೆಲ್ಲ ಪ್ರಾಡಕ್ಟ್ಸ್ ಇದ್ವು ಫ್ರೆಂಡ್ಸಲ್ಲಿ. ಹೀಗೆ ಮುಂದೆ ನೋಡಿ ನೋಡಿ ಎಲ್ಲ ಕಡೆನೂ ಈ ರೀತಿಯಾಗಿ, ಅಂದರೆ ಇದು ಒಂದು ದೊಡ್ಡ ಸ್ಟೋರ್ ಇತ್ತು. ಅದರಲ್ಲಿ ಪೂರ್ತಿ ಇದೇ ರೀತಿಯಾಗಿರುವಂಥ ಒಂದು ಫುಡ್ ಐಟಮ್ಸ್, ಅಂದರೆ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುವಂಥ ಚಾಕ್ಲೇಟ್ಸ್, ಪೆಪ್ಪರ್ಮಿಂಟ್ಸ್, ಈ ಜೆಲ್ಲೀಸ್ ಈ ರೀತಿ. ಮತ್ತು ಅದು ಈ ರೀತಿಯಾಗಿ ದಾರಕ್ಕೆ ಹಾಕಿ ಆಟ ಆಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಅದು ತಿಂತೀವಿ ನೋಡಿ, ಅದು ಸ್ವೀಟ್, ಅದು ಡಿಶ್. ಅದಾದಮೇಲೆ ಇಲ್ಲಿ ಇವೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಇತ್ತು, ಅಂದರೆ ಚಕ್ಲಿ, ಚಿಪ್ಸು ಎಲ್ಲ ಇದೇ ರೀತಿ ಇತ್ತು. ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಾ ಮತ್ತು ಇಲ್ಲೂ ಕೂಡ ಸ್ಟೇಷ್ನರಿ ಐಟಮ್ಸ್ ಇತ್ತು. ಇದೇ ಸ್ಟೇಷ್ನರಿ ಐಟಮಲ್ಲಿ ನಾನು ಕೂಡ ಒಂದು ಬ್ಯಾಂಗಲನ್ನು ತೊಗೊಂಡಿದ್ದೆ ಫ್ರೆಂಡ್ಸ್. ಹೀಗೆ ಮುಂದೆ ಮುಂದೆ ಹೋಗ್ತಾ ಇಲ್ಲಿ ನೋಡಿ, ಇಲ್ಲೆಲ್ಲ ಸಾರಿ ಕಲೆಕ್ಷನ್ ಮತ್ತು ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ಇತ್ತು. ತುಂಬ ಚೆನ್ನಾಗಿತ್ತು ಅಲ್ಲೂ. ಮತ್ತು ಇದು ಕೂಡ ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗ್ಸ್, ಮತ್ತು ಇವು ರೆಡಿಮೇಡ್ ಕ್ಲೋದಿಂಗ್, ಅಂದರೆ ಎಲ್ಲ ಸೂಟ್ಸ್, ಪಟಿಯಾಲ ಇವೆಲ್ಲ ಇತ್ತು. ಮತ್ತು ಜಾಕೆಟ್ಸ್, ಇದು ಕೂಡ ತುಂಬ ಕ್ವಾಲಿಟಿ ಚೆನ್ನಾಗಿತ್ತು. ಮತ್ತು ಪ್ರೈಸ್ ಕೂಡ ಅಷ್ಟು ಟೂ ಕಾಸ್ಟ್ಲಿನೂ ಇರಲಿಲ್ಲ, ಚೀಪಾಗಿತ್ತು ಫ್ರೆಂಡ್ಸ್. ಹೀಗೆ ನೋಡಿ ಮುಂದೆ ಹೋಗ್ತಾ ಇಲ್ಲೂ ಕೂಡ
ಕುರ್ತೀಸ್ ಟಾಪ್ಸ್ ಎಲ್ಲ ಇತ್ತು. ಮತ್ತು ಇವೆಲ್ಲ ಫ್ಲ್ಯಾಕ್ಸ್ ಸೀಡ್ಸ್ ಅಂತೀವಲ್ಲ ಅದಿತ್ತು. ಮಸಾಜರ್, ಬಾಡಿ ಮಸಾಜರ್ ಅಂತಾರಲ್ಲ ಇದು ಕೂಡ ಇತ್ತು. ಮತ್ತು ಇವೆಲ್ಲ ವುಮನ್ಸ್ಗೆ ತುಂಬ ವೆರೈಟಿ ಆಗಿರೋಂಥ ಕ್ಲೋದಿಂಗ್ ಕಲೆಕ್ಷನ್ ಇತ್ತು ಫ್ರೆಂಡ್ಸಲ್ಲಿ. ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿರೋಂಥ ಬ್ಲೌಸ್ ಕಲೆಕ್ಷನ್ಸ್ ಇದ್ದಾವೆ. ಹೀಗೆ ಮುಂದೆ ಹೋಗ್ತಾ ಇಲ್ಲಿ ಗೇಮಿಂಗ್ಸ್ ಕೂಡ ಇಟ್ಟಿದ್ರು ಫ್ರೆಂಡ್ಸ್. ಅಂದರೆ ಇಷ್ಟು ನಿಮ್ಮ ಶಾಪಿಂಗ್ ಆದಮೇಲೆ ಗೇಮಿಂಗ್ ಫನ್ ಮಾಡಲಿಕ್ಕೆ ಈಗ ಎಲ್ಲ ಲೇಡೀಸೇ ಕಲೆಕ್ಷನ್, ಅಂದರೆ ಮುಂದೆ ಜೆಂಟ್ಸ್ಗೂ ಏನಾದ್ರು ಬೇಕಲ್ವಾ, ಸೊ ಅಲ್ಲಿ ಗೇಮಿಂಗ್ ಕಲೆಕ್ಷನ್ ಇತ್ತು. ಸೊ ನಾವು ಹೋದಾಗ ಅಲ್ಲಿ ನಮ್ಮ ಕರ್ನಾಟಕದ ಸ್ಪೀಕರ್ ಸರ್ ಆಗಿರೋಂಥ UT ಖಾದರ್ ಸರ್ ಅವರು ಕೂಡ ವಿಸಿಟ್ ಮಾಡಿದರು. ಸೊ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಸೊ ಅವರು ಕೂಡ ಎಲ್ಲ ಇದು ಎಕ್ಸಿಬಿಷನ್ ವಿಸಿಟ್ ಮಾಡಿ ನೋಡ್ಕೊಂಡು ಹೋದರು ಫ್ರೆಂಡ್ಸ್. ಹಾಗೆ ನಾವು ಕೂಡ ಮುಂದೆ ಬಂದ್ವಿ. ಆಮೇಲೆ ಅಲ್ಲಿ ಫುಡ್ ಐಟಮ್ಸಲ್ಲಿ ನಾವು ಡ್ರೈ ಗೋಬಿಯನ್ನು ಟ್ರೈ ಮಾಡಿದ್ವಿ. ಹಾಗೂ ಒಂದು ಊಟಿ ಚಿಲ್ಲಿ ಅಂತ ಇತ್ತು, ಮತ್ತು ಪಾವ್ ಬಜ್ಜಿ, ಹಾಗೆ ದಿಲ್ಲಿ ಪಾಪಡ್ ಹಾಗೆಲ್ಲ ಇತ್ತು. ನಾವು ಬರೀ ಡ್ರೈ ಗೋಬಿ ಮತ್ತು ದಿಲ್ಲಿ ಪಾಪಡನ್ನ ಟ್ರೈ ಮಾಡಿದ್ವಿ. ನೋಡಿ ಯಾವ ರೀತಿಯಾಗಿ ಅವರು ಅಂಗಡಿಯನ್ನು ಚಿಲ್ಲಿಯಿಂದನೇ ತುಂಬ ಚೆನ್ನಾಗಿ ಈ ರೀತಿಯಾಗಿ ಡೆಕೋರೇಟ್ ಮಾಡ್ಕೊಂಡಿದ್ರು. ಡ್ರೈ ಗೋಬಿ ಕೂಡ ತುಂಬ ಟೇಸ್ಟಿಯಾಗಿತ್ತು, ಅಂದರೆ ಅಷ್ಟು ಸ್ಪೈಸಿನೂ ಇಲ್ಲ ಹಾಗೂ ಕ್ರಿಸ್ಪಿಯಾಗಿತ್ತು. ಮತ್ತು ಬಿಸಿ ಬಿಸಿ ನಾವು ಚಳಿಗೆ ಹೋಗಿದ್ದರಿಂದ ಬಿಸಿ ಬಿಸಿ ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಈ ರೀತಿಯಾಗಿ ಪಾವ್ ಬಜ್ಜಿ ಕೂಡ ಮಾಡ್ತಾಯಿದ್ರು. ಇದು ಚಾಟ್ಸ್ ಸೆಂಟರ್ ಕೂಡ ಇತ್ತು, ಅಲ್ಲಿ ಚಾಟ್ಸ್ ಕೂಡ ಇತ್ತು, ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಟ್ಸ್. ಹಾಗೆ ಮುಂದೆ ಬಂತ ಇಲ್ಲಿ ಮತ್ತೆ ಎಲ್ಲ ಗೇಮ್ಸ್ ಸೆಕ್ಷನ್ ಇತ್ತು ಫ್ರೆಂಡ್ಸ್. ಎಲ್ಲ ರೋಲರ್ ಕೋಸ್ಟರ್, ಹ್ಯಾಮರು, ಇದು ಎಲ್ಲ ಟೈಪ್ಸ್ ಆಫ್ ಗೇಮ್ಸ್ ಇಲ್ಲಿ ಬಂದಿದ್ವು ಫ್ರೆಂಡ್ಸ್. ನಾವು ಜಸ್ಟ್ ವಿಡಿಯೋ ಅಷ್ಟು ತೊಗೊಂಡಿದ್ವಿ ಫ್ರೆಂಡ್ಸ್. ಇಲ್ಲಿ ಚಿಕ್ಕ ಮಕ್ಕಳು ನೋಡಿ, ಇಲ್ಲಿ ಇದು ಏರೋಪ್ಲೇನ್, ಕಾರ್, ರೋಲರ್ ಕೋಸ್ಟರ್ ರೈಡಿಂಗ್, ಟ್ರೈನ್, ಇವೆಲ್ಲ ತುಂಬ ಅಷ್ಟು ಆ್ಯಕ್ಟಿವಿಟೀಸಲ್ಲಿ ಇತ್ತು ಫ್ರೆಂಡ್ಸ್. ಹೀಗೆ ಅಂದರೆ ಇನ್ನೂ ತುಂಬ ಮುಂದೆ ಹೋಗ್ತಾ ಇನ್ನೂ ತುಂಬ ಅಂದರೆ ಇವಾಗ ನಾವು ಜಸ್ಟ್ ನೋಡಿದ್ದೇನು, ಜಸ್ಟ್ ನಾವು ಸ್ಟೇಷ್ನರಿ ಐಟಮ್ಸು, ಫುಡ್ ಐಟಮ್ಸ್ ಮತ್ತು ಈ ರೀತಿಯಾಗಿರೋಂಥ ಒಂದು ಗೇಮಿಂಗ್ ಸೆಕ್ಷನನ್ನು ನೋಡ್ತಾ ಹೋದ್ವಿ ಫ್ರೆಂಡ್ಸ್. ಹೀಗೆ ಇದು ಒನ್ ಪಾರ್ಟ್ ಆಫ್ ಇದು ಪ್ರದರ್ಶನ ಫ್ರೆಂಡ್ಸ್, ವಸ್ತು ಪ್ರದರ್ಶನ. ಹಾಗೆ ಮುಂದೆ ಹೋಗ್ತಾ ಹೋದರೆ ಎಲ್ಲ ನಮಗೆ ಕರ್ನಾಟಕದ್ದೇನು ಪ್ರಾಡಕ್ಟ್ಸ್ ಇದ್ದಾವಲ್ಲ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇನು ಪಾರ್ಟ್ ಇದೆಯಲ್ಲ ಫ್ರೆಂಡ್ಸ್, ನಾನು ಅದನ್ನು ಸೆಕೆಂಡ್ ಪಾರ್ಟಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಅದು ತುಂಬ ಇನ್ಫಾರ್ಮೇಷನ್ ಇದೆ ಅದರಲ್ಲಿ ಫ್ರೆಂಡ್ಸ್. ಅದನ್ನು ಕೂಡ ನೀವು ಆ ವಿಡಿಯೋನ ತಪ್ಪದೆ ನೋಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನಿಮಗೆ ನೋಡಿ ಯಾವ ರೀತಿಯಾಗಿ ಲೈಟಿಂಗ್ಸ್ ಜೊತೆಗೆ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಈ ರೀತಿಯಾಗಿ ನೋಡಿ, ಸೆಲ್ಫಿ ಕ್ಯಾಚ್ ಮಾಡೋದು ಇರುತ್ತಲ್ಲ ಅದು ಕೂಡ ಇಟ್ಟಿದ್ರು. ಮತ್ತು ಮುಂದೆ ಈ ರೀತಿ ಮತ್ತು ಸಾರಿ ಕಲೆಕ್ಷನ್ ಎಲ್ಲ ಇತ್ತು. ಹಾಗೆ ನಾನು ಸ್ವಲ್ಪ ಎಲ್ಲ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋದಲ್ಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ಹೀಗೆ ಮುಂದೆ ಹೋಗ್ತಾ ನೋಡಿ, ಇವಾಗ ಸಾರಿ ನಮ್ಮದು ಜವಳಿ ಇಲಾಖೆ ಅಂತೀವಲ್ಲ ನಾವು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಅಂದರೆ ಹ್ಯಾಂಡ್ಲೂಮ್ಸ್ ಎಲ್ಲ ಅಂತೀವಲ್ಲ ಅದ್ರ ಬಗ್ಗೆ ಯಾವ ರೀತಿಯಾಗಿ ಅಂದರೆ ಕ್ರಾಫ್ಟೆಡ್ ಯಾವ ಗಾರ್ಮೆಂಟ್ಸ್, ಡೈಯಿಂಗ್, ಈ ಹಂಗೆ ಸ್ಪಿನ್ನಿಂಗ್ ಯಾವ ರೀತಿ ಮಾಡ್ತಾರೆ ಅದೆಲ್ಲ ಒಂದು ಸ್ವಲ್ಪ ಪ್ರೊಸೀಜರಲ್ಲಿ ಕೊಟ್ಟಿದ್ರು ಫ್ರೆಂಡ್ಸ್. ಈ ರೀತಿಯಾಗಿ ಒಳಗಡೆ ಹೋಗ್ತಾ ನಿಮಗೆ ಅದೆಲ್ಲ ಸಾರಿಯ ನೋಡಿ ಯಾವ ರೀತಿ ನಮಗೆ ಏನೇನು ನಾವು ವೇವರ್ಸ್ಗೆ ಏನೇನು ಕೊಟ್ಟಿದ್ದೀವಿ, ಬೆನಿಫಿಟ್ಸ್ ಗೌರ್ಮೆಂಟ್ ಏನೇನು ಕೊಟ್ಟಿದೆ ಅದೆಲ್ಲ ಅಲ್ಲಿ ಬೋರ್ಡಲ್ಲಿ ಕೊಟ್ಟಿದ್ದಾರೆ. ಹೀಗೆ ಇದು ಕ್ರಾಫ್ಟ್ಸ್ ಮಾಡಿದೆಲ್ಲ ಇಲ್ಲಿ ನಿಮಗೆ ಪ್ರೆಸೆಂಟೇಷನ್ಗೆ ಇಟ್ಟಿದ್ದಾರೆ ಫ್ರೆಂಡ್ಸ್. ಹೀಗೆ ಮುಂದೆ ನೋಡಿ ಎಲ್ಲ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಎಲಾಸ್ಟಿಕ್ ಬೆಲ್ಟ್ ಉತ್ಪನ್ನ ಮಾಡ್ತಾರೆ. ಮತ್ತು ಇದು ನೋಡಿ ಕಂಬಳಿ ಯಾವ ರೀತಿಯಾಗಿದು ಉಣ್ಣೆ ನಿಶಾನೆ ಧ್ವಜ ಅಂತ, ವೂಲ್ ಫ್ಲ್ಯಾಗ್ ಅಂತ ಮಾಡಿದ್ದಾರೆ. ಬಳ್ಳಾರಿ ಜೀನ್ಸ್ ಅಂತ ಈಗ ಡಿಫ್ರೆಂಟ್ ಈ ರೀತಿಯಾಗಿ ಅವರು ಮಾಡಿ ಒಂಥರ ಇಲ್ಲಿ ಪ್ರೆಸೆಂಟೇಷನ್ ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಯಾವ ರೀತಿಯಾಗಿ ಮಗ್ಗದಿಲ್ಲ ಅದು ಸಾರಿಯನ್ನು ನೇಯ್ತಾ ಇದ್ದಾರೆ ಅಂಥೇಳಿ. ಹೀಗೆ ಮುಂದೆ ಇನ್ನೂ ತುಂಬ ಕ್ಲಿಪ್ಪಿಂಗ್ಸ್ ಇದ್ದಾವೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಇನ್ನು ಪಾರ್ಟ್ 2 ಬೇಗನೆ ಹಾಕ್ತಿದ್ದೀನಿ ಫ್ರೆಂಡ್ಸ್. ಈ ಪಾರ್ಟ್ನಲ್ಲಿ ನೋಡಿ ಫ್ರೆಂಡ್ಸ್, ಸಾಕಷ್ಟು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೋತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್.